ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರೋಹಿಣಿ ಆಚೆ ಹೋಗಬೇಕು ಅಂತ ರೆಡಿ ಆಗ್ತಿರ್ಬೇಕಾದ್ರೆ ಮನೋಜ ಅಲ್ಲಿಗೆ ಬಂದು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾನೆ. ಒಂದು ಬರ್ತ್ಡೇ ಪಾರ್ಟಿ ಇದೆ, ಅಲ್ಲಿಗೆ ಹೋಗ್ತಿದ್ದೀನಿ ಅಂತ ರೋಹಿಣಿ ಹೇಳಿದಾಗ, ಬರ್ತ್ಡೇ ಪಾರ್ಟಿನ ನನಗೆ ಹೇಳಲೇ ಇಲ್ಲ ನೀನು ಅಂತ ಮನೋಜ ಕೇಳ್ತಾನೆ. ನನ್ನನ್ನು ಮಾತ್ರ ಇನ್ವೈಟ್ ಮಾಡಿರೋದು ಅಂತ ರೋಹಿಣಿ ಹೇಳಿದಾಗ, ಯಾರದು ಅಂತ ಬರ್ತ್ಡೇ ಮಾಡ್ಕೋತಿರೋದು ಅಂತ ಮನೋಜ ಕೇಳ್ತಾನೆ. ಅದು ನನ್ನ ಫ್ರೆಂಡ್ ಬರ್ತ್ಡೇ ಪಾರ್ಟಿ, ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಏನು ಹೇಳಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲ, ನಿನ್ನ ಫ್ರೆಂಡ್ಸ್ಗಳನ್ನ ನನಗೆ ಚೆನ್ನಾಗಿ ಗೊತ್ತಿದ್ದಾರಲ್ಲ, ಇದ್ಯಾರು ಹೊಸಬ್ರು ಅಂತ ಮನೋಜ ಕೇಳಿದಾಗ, ಆ ಫ್ರೆಂಡ್ ನಿನ್ಗೆ ಗೊತ್ತಿಲ್ಲ ಬಿಡು, ಆಮೇಲೆ ನನ್ನ ಪಾರ್ಟಿಯಿಂದ ಬರಬೇಕಾದ್ರೆ ಲೇಟ್ ಆಗುತ್ತೆ, ಓಕೆನಾ ಅಂತ ರೋಹಿಣಿ ಕೇಳಿದಾಗ, ಹೌದು ಯಾರು ಬರ್ತ್ಡೇ ಪಾರ್ಟಿ ಅಂತ ಹೇಳಿದೆ, ಹುಡುಗನ ಹುಡುಗಿನ ಅಂತ ಮನೋಜ ಕೇಳಿದಾಗ, ಯಾರಾದ್ರೆ ಏನು ನಿಮಗೆ, ಫ್ರೆಂಡು ಹುಡುಗಿ ಆದ್ರೇನು ಹುಡುಗ ಆದ್ರೇನು, ಎಲ್ಲರೂ ಫ್ರೆಂಡ್ಸೇ ಅಲ್ವಾ, ಯಾಕೆ ದಿಢೀರಂತ ಈ ರೀತಿ ಎಲ್ಲ ಪ್ರಶ್ನೆ ಹೇಳ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ಅದು ಹಾಗಲ್ಲ, ಯಾರು ಏನು ಅಂತ ಕೇಳಿದೆ ಅಷ್ಟೇನೆ ಅಂತ ಮನೋಜ ಹೇಳ್ತಾನೆ. ಅದನ್ನ ತಿಳ್ಕೊಂಡು ನೀವೇನು ಮಾಡಬೇಕಾಗಿದೆ ಇವಾಗ ಅಂತ ರೋಹಿಣಿ ಕೇಳಿದಾಗ, ದಿಢೀರ್ ಅಂತ ಹೋಗ್ತಿದ್ದೀನಿ ಅಂತ ಹೇಳ್ತಾ ಇದೆಯಾ, ಅಮ್ಮನ ಹತ್ರ ನಾನೇನು ಅಂತ ಉತ್ತರ ಕೊಡ್ಲಿ ಹೇಳು, ಯಾರ್ದೋ ಬರ್ತ್ಡೇ ಪಾರ್ಟಿ ಅಂತ ಹೇಳಿದ್ರೆ ಅವ್ರೇನು ಸುಮ್ಮನೆ ಇದ್ಬಿಡ್ತಾರಾ, ಯಾರ್ದು ಏನು ಅಂತ ಕೇಳೋದಿಲ್ವಾ ಅವರು ಅಂತ ಮನೋಜ ಕೇಳಿದಾಗ, ಏನಿವಾಗ ನಿಮ್ಮ ಅಮ್ಮನ ಹತ್ರ ಹೇಳಬೇಕಾಗತ್ತೆ ಅಂತ ನನ್ನ ಹತ್ರ ಕೇಳ್ತಾ ಇದ್ದೀರಾ, ಬರ್ತಾ ಬರ್ತಾ ಅಮ್ಮ ಮಗ ತುಂಬಾನೇ ಆಡ್ತಾ ಇದ್ದೀರಾ, ಎಲ್ಲ ವಿಷಯಕ್ಕೂ ನಿಮಗೆ ನಿಮ್ಮ ಅಮ್ಮನ ಪರ್ಮಿಷನ್ ಬೇಕಾ, ಮಾತಿಗೆ ಮುಂಚೆ ಅಮ್ಮನ್ಗೆ ಹೇಳಬೇಕು ಅಂತ ಬರೀ ಅಮ್ಮನ ಪುರಾಣನೇ ಹೇಳ್ತಿರಲ್ಲ, ಇಂಥ ಸುಖಕ್ಕೆ ನನ್ನನ್ನು ಯಾಕೆ ಮದ್ವೆ ಆದ್ರಿ ಅಂತ ರೋಹಿಣಿ ಕೇಳ್ತಾಳೆ. ಆಗ ಮನೋಜ ಶಾಕಿಂದ ರೋಹಿಣಿನೇ ನೋಡ್ತಿರ್ತಾನೆ. ಈಗ ನಾನೇನು ಅಂತದ್ ಕೇಳ್ಬಿಟ್ಟೆ ಅಂತ ನೀನು ಈ ರೀತಿ ಕೋಪ ಮಾಡ್ಕೋತಾ ಇದೆಯಾ, ಇದ್ರಲ್ಲೇನು ತಪ್ಪಿದೆ ಹೇಳು, ಅಮ್ಮ ಕೇಳಿದ್ರೆ ನಾನು ಉತ್ತರ ಕೊಡ್ಬೇಕಾಗತ್ತೆ ಅಲ್ವಾ, ಅದಕ್ಕೆ ಕೇಳಿದೆ ಅಂತ ಮನೋಜ ಹೇಳಿದಾಗ, ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದಾಳೆ ಅಂತ ಹೇಳು, ಅಷ್ಟು ಸಾಕು, ನಿನ್ನ ಜೊತೆ ಬಂದ್ರೆ ಮಾತ್ರನೇ ಅವ್ರಿಗೆ ಇಷ್ಟ ಆಗೋದಿಲ್ಲ, ಆದ್ರೆ ನಾನು ಹೇಗೆ ಹೋದ್ರೂ ಅವ್ರೇನು ಕಿವಿಗೆ ಹಾಕೊಳ್ಳೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಆಯ್ತು ಅಮ್ಮನ್ ಬಿಡು, ಆದ್ರೆ ಇವಾಗ ನಾನು ಕೇಳ್ತಾ ಇದ್ದೀನಿ, ನೀನ್ ಯಾರು ಬರ್ತ್ಡೇಗೆ ಹೋಗ್ತಿದ್ಯಾ ಅಂತ ಮೊದಲು ಹೇಳು, ಅದನ್ನ ಕೇಳೋದಕ್ಕೆ ನನ್ಗೆ ರೈಟ್ಸ್ ಇದೆ ತಾನೆ ಅಂತ ಮನೋಜ ಹೇಳ್ತಿರುವಾಗ, ನೀನ್ ರೈಟ್ಸ್ ಇಟ್ಕೊಂಡು ಕೇಳಿದ್ರೆ ಪರವಾಗಿಲ್ಲ, ಆದ್ರೆ ನೀನ್ ಕೇಳ್ತಾ ಇರೋದು ಏನೋ ನನ್ನ ಮೇಲೆ ಡೌಟ್ ಪಡ್ತಿರೋ ತರ ಕಾಣಿಸ್ತಿದೆ, ನೀವ್ ಈ ರೀತಿ ಎಲ್ಲ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ ಹೇಳಿ ಅಂತ ರೋಹಿಣಿ ಹೇಳ್ತಾಳೆ. ನಾನೇ ನಿನ್ ಮೇಲೆ ಡೌಟ್ ಇಂದ ಕೇಳ್ತಾ ಇಲ್ಲ, ನೀನ್ ಇವಾಗ ಆಚೆ ಹೋಗ್ತಿದ್ಯಾ ಅಲ್ವಾ, ನೀನೇನಾದ್ರೂ ದಿಢೀರ್ ಅಂತ ಕಾಣಿಸ್ಲಿಲ್ಲ ಅಂತಂದ್ರೆ ನಿನ್ನ ನಾನು ಎಲ್ಲೋ ಹುಡುಕ್ಲಿ ಹೇಳು, ಯಾರನ್ನು ಹೋಗಿ ಕೇಳಿ ಅಂತ ಮನೋಜ ಹೇಳ್ತಿರುವಾಗ, ಪರವಾಗಿಲ್ಲ ಮನೋಜ್, ನನ್ನ ಮೇಲೆ ಇಷ್ಟೊಂದರ ಪ್ರೀತಿ ಇದೆಯಾ ನಿಮ್ಗೆ, ನೀವು ನನ್ನ ಮೇಲೆ ತೋರಿಸ್ತಿರೋ ಪ್ರೀತಿ ನನಗೆ ತುಂಬಾನೇ ಖುಷಿ ಆಗ್ತಿದೆ ಅಂತ ರೋಹಿಣಿ ಹೇಳ್ತಾಳೆ. ಮತ್ತೇನು ಪ್ರೀತಿ ಅಕ್ಕರೆ ಇರೋದಕ್ಕೆ ಕೇಳ್ತಾ ಇರೋದು, ಸರಿ ಆಯ್ತು ಈಗ ಹೇಳು, ಯಾರದ್ದು ಫ್ರೆಂಡು, ಹುಡುಗನ ಹುಡುಗಿನ ಅಂತ ಮನೋಜ ಕೇಳಿದಾಗ, ರೋಹಿಣಿ ಕೋಪ ಮಾಡ್ಕೊಂಡು ಹುಡುಗಿನೇ ಸಾಕಾ ಅಂತ ಹೇಳ್ತಾಳೆ. ಹುಡುಗಿ ಹೆಸರೇನು ಅಂತ ಮನೋಜ ಕೇಳಿದಾಗ, ಯಾಕೆ ಅಡ್ರೆಸ್ಸು ಅವಳ ಜಾತಕ ಏನು ಬೇಡವಾ, ನೋಡಿ ಮನೋಜ್ ನಂಗೆ ಟೈಮ್ ಆಗ್ತಿದೆ, ಕೇಕ್ ಬೇರೆ ಆರ್ಡರ್ ಕೊಟ್ಟಿದ್ದೀನಿ, ಅದನ್ನ ತೊಗೊಂಡು ಬರೋದಕ್ಕೆ ಹೋಗಬೇಕು, ನಾನು ಬರ್ತೀನಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇವಳನ್ನ ನಂಬೋದೋ ಬೇಡವೋ, ಇವಳು ನಿಜ ಹೇಳ್ತಿದ್ದಾಳ ಅಥವಾ ಸುಳ್ಳು ಹೇಳ್ತಿದ್ದಾಳ ಒಂದು ಅರ್ಥ ಆಗ್ತಿಲ್ವಲ್ಲ, ಇಷ್ಟು ದಿವಸ ದುಡ್ಡಿರೋರ್ ಮನೆ ಹುಡುಗಿ ಅಂತ ಸುಳ್ಳು ಹೇಳಿದ್ಲು, ಅದನ್ನೇ ನನ್ನ ಕೈಯಲ್ಲಿ ಕಂಡುಹಿಡಿಯೋದಕ್ಕಾಗಲಿಲ್ಲ, ಇನ್ನು ಇದನ್ನ ಹೆಂಗಪ್ಪ ಕಂಡುಹಿಡಿಯೋದು, ಇವಳು ಕೇಕ್ ತಗೊಳಕ್ತಾನೆ ಹೋಗ್ತಾ ಇರೋದು, ಆ ಕೇಕ್ ಮೇಲೆ ಯಾರ ಹೆಸರಿದೆಯೋ ಅಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಮನೋಜ ಕೂಡ ರೋಹಿಣಿ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ರೋಹಿಣಿ ಸೀದಾ ಒಂದು ಬೇಕರಿ ಹತ್ರ ಹೋಗಿ ಅಲ್ಲಿ ಕೇಕ್ನ ತಗೋತಿರ್ತಾಳೆ. ಅಲ್ಲ, ಇವಳು ಬರ್ತ್ಡೇ ಪಾರ್ಟಿ ಅಂತ ಹೋಗ್ತಿದ್ದಾಳೆ ತಾನೆ, ಅಲ್ಲೇ ಕೇಕ್ ಕೊಡ್ತಾರೆ, ಇವಳು ಯಾಕೆ ಕೇಕ್ ತಗೋತಿದ್ದಾಳೆ ಹೇಳು ಅಂತ ಮನೋಜ ರೋಹಿಣಿ ನೋಡ್ತಿರ್ತಾನೆ. ನಂತರ ರೋಹಿಣಿ ಕೇಕ್ ತಗೊಂಡು ಅಲ್ಲಿಂದ ಹೊರಡ್ತಿದ್ದಂಗೆನೆ ಮನೋಜ ಸೀದಾ ಬೇಕರಿ ಹತ್ರ ಹೋಗಿ ಹಾಗೆ ವಿಚಾರಿಸ್ತಾ ನನಗೂ ಕೇಕ್ ಬೇಕು, ಅದರಲ್ಲಿ ಹೆಸರೆಲ್ಲ ಬರ್ತ್ಕೊಡ್ತೀರಾ ತಾನೆ ಅಂತ ಮನೋಜ ಕೇಳ್ತಿರ್ತಾನೆ. ಸರ್, ಬರ್ತ್ಡೇಗೆ ಅಂತ ಕೇಕ್ ತಗೊಂಡ್ಮೇಲೆ ಹೆಸರು ಬರಿದೆ ಹಾಗೆ ಇರ್ತೀವಾ, ನೋಡಿ ಇವಾಗ್ಲೂ ಸಹ ಕೇಕ್ ತಗೊಂಡು ಹೋದ್ರು ಅಂತ ಬೇಕರಿ ಅವ್ರು ಹೇಳ್ತಿರ್ಬೇಕಾದ್ರೆ, ಓ ಹೌದಾ, ಹಾಗಾದ್ರೆ ಹೆಸರು ದೊಡ್ಡದಾಗಿದ್ರು ಪರವಾಗಿಲ್ವಾ, ಅಡ್ಜಸ್ಟ್ ಮಾಡಿ ಬರ್ಕೊಡ್ತೀರಾ ಅಂತ ಮನೋಜ ಕೇಳ್ತಿರ್ತಾನೆ. ಹಾ ಸರ್, ಖಂಡಿತವಾಗ್ಲೂ ಹಾಕ್ಬೋದು ಅಂತ ಬೇಕರಿ ಅವ್ರು ಹೇಳ್ತಿರುವಾಗ, ಹೌದು ಇವಾಗ ಹೋದ್ರಲ್ಲ ಅವ್ರು ಏನ್ ಹೆಸರು ಹಾಕಿದ್ರು ಅಂತ ಮನೋಜ ಕೇಳ್ತಾನೆ. ಅದು ಚಿಕ್ಕ ಹೆಸರೇ ಸರ್, ಮಹೇಶ್ ಅಂತ ಹೆಸರು ಹಾಕ್ಸ್ಕೊಂಡು ಹೋದ್ರು ಅಂತ ಬೇಕರಿ ಅವ್ರು ಹೇಳ್ತಿದ್ದಂಗೆನೆ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗುತ್ತೆ. ಮಹೇಶ, ಹಾಗಾದ್ರೆ ಅವನ್ಗೆ ನಾ ಹುಟ್ಟಿದಬ್ಬ ಅಂತ ಮನೋಜ ಮನಸ್ಸಲ್ಲೇ ಅನ್ಕೋತಾ ಇರ್ತಾನೆ. ಆಗ ಹೇಳಿ ಸರ್, ಏನು ಅಂತ ಹೆಸರು ಹಾಕ್ಬೇಕು, ನಾನು ಅಡ್ಜಸ್ಟ್ ಮಾಡಿ ಬರಿತೀನಿ ಹೇಳಿ ಅಂತ ಬೇಕರಿ ಅವ್ರು ಹೇಳ್ತಿರುವಾಗ, ಪರವಾಗಿಲ್ಲ ಸರ್, ನಾನು ನಾಳೆ ಬಂದು ಹೇಳ್ತೀನಿ ಅಂತ ಹೇಳಿ ಮನೋಜ ಬೇಕರಿಯಿಂದ ಆಚೆಗೆ ಬರ್ತಾನೆ. ನಂತರ ರೋಹಿಣಿ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ. ಈ ಕಡೆ ಸೂರ್ಯ ಕುಡ್ಕೊಂಡು ಬಂದು ಹಾಡು ಹಿಡ್ಕೊಂಡು ಮನೆಗೆ ಬರ್ತಾನೆ. ಇದನ್ನ ಮೀನಾ ಗಮನಿಸ್ತಿರ್ತಾಳೆ. ಬಾಗ್ಲಲ್ಲೇ ಸೂರ್ಯ ನಿಂತ್ಕೊಳ್ಳೋಕಾಗದೆ ತುರಾಡ್ತಿರೋದನ್ನ ನೋಡಿ ಮೀನಾ ಕೋಪ ಬರ್ತಿರುತ್ತೆ. ಅಷ್ಟರಲ್ಲಿ ಶಾಂತಿ ಸಹ ರೂಮಿಂದ ಆಚೆಗೆ ಬಂದು ಸೂರ್ಯನ ಪರಿಸ್ಥಿತಿ ನೋಡಿ, ಏನೇ ಇವನು ಈ ತರ ಬಂದಿದ್ದಾನೆ, ಮತ್ತೆ ಶುರು ಮಾಡ್ಕೊಂಡ ಇವನು ಅಂತ ಶಾಂತಿ ಹೇಳ್ತಿರೋವಾಗ, ಸಕ್ರೆ ನನ್ನ ದೇವತೆ ಸಕ್ರೆ ನೀನು ಅಂತ ಸೂರ್ಯ ಶಾಂತಿ ಕೈ ಹಿಡ್ಕೋತಾನೆ. ಆಗ ಬಿಡೋ ಕೈನ ಅಂತ ಶಾಂತಿ ಕೈ ಬಿಡಿಸ್ಕೊತಾಳೆ. ನಂತರ ಸಕ್ರೆ, ನೀನು ನನ್ನ ಮನೆ ದೇವತೆ ಸಕ್ರೆ, ನಿನಗೆ ಥ್ಯಾಂಕ್ಸ್ ಹೇಳಬೇಕು, ಥ್ಯಾಂಕ್ ಯು ಸೋ ಮಚ್ ದೇವತೆ ಅಂತ ಹೇಳ್ಕೊಂಡು ಸೂರ್ಯ ಶಾಂತಿ ಕೈ ಹಿಡ್ಕೊಂಡೆ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಶುರು ಮಾಡ್ತಾನೆ. ಬಿಡೋ ನನ್ನ ಕೈನ ಅಂತ ಶಾಂತಿ ಕೈ ಬಿಡಿಸ್ಕೊತಾಳೆ. ಮತ್ತೆ ಅರಿಶಿನ ಕುಂಕುಮ ಹಚ್ಕೊಂಡಿರೋ ಮಹಾಲಕ್ಷ್ಮಿ ನನ್ನ ಸಕ್ರೆ ಅಂತ ಸೂರ್ಯ ಶಾಂತಿಗೆ ದೃಷ್ಟಿ ತೆಗೆದಿರ್ತಾನೆ. ಅದನ್ನ ನೋಡಿ ಶಾಂತಿಗೆ ಶಾಕ್ ಆಗ್ತಿರುತ್ತೆ. ಏನ್ ನಡೀತಿದೆ ಇಲ್ಲಿ ಅಂತ ಮೀನಾ ಕನ್ಫ್ಯೂಷನ್ ಅಲ್ಲಿ ನೋಡ್ತಿರುವಾಗ, ದೇವತೆ ನನ್ನಮ್ಮ, ದೇವತೆ ನನ್ನ ಸಕ್ರೆ ಅಂತ ಹೇಳ್ಕೊಂಡು ಸೂರ್ಯ ಮೀನಿನ ಮುಂದೆ ಹೋಗಿ ಹೇಳ್ತಿರ್ತಾನೆ. ಹಾಗೆ ಆಡ್ತಾ ಸೂರ್ಯ ಶಾಂತಿ ತೊಡೆ ಮೇಲೆ ಹೋಗಿ ಮಲ್ಕೊಬಿಡ್ತಾನೆ. ಅದನ್ನ ನೋಡಿ ಶಾಂತಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಅಯ್ಯೋ, ಇವ್ರು ಹೋಗಿ ಅತ್ತೆ ತೊಡೆ ಮೇಲೆ ಮಲ್ಕೊಬಿಟ್ರಲ್ಲ, ಅತ್ತೆ ಏನು ಮಾಡ್ತಿಲ್ವಲ್ಲ ಅಂತ ಹೇಳಿ ಮೀನಾ ಶಾಂತಿನೇ ನೋಡ್ತಿರ್ತಾಳೆ. ನಂತರ ಶಾಂತಿ, ಏನೇ ಇದು, ನಿನ್ ಗಂಡನ ಎಬ್ಸಿ ಅಂತ ಹೇಳ್ತಿರುವಾಗ, ಬನ್ರಿ ಈ ಕಡೆ ಅಂತ ಹೇಳಿ ಮೀನಾ ಸೂರ್ಯನ ಹಿಂದೆ ಕೇಳ್ಕೊತಿರ್ತಾಳೆ. ನಂತರ ತಾಯಿನೇ ದೇವ್ರು, ನನ್ನ ಸಕ್ರೆ ದೇವತೆ, ಥ್ಯಾಂಕ್ ಯು ಸೋ ಮಚ್ ಸಕ್ರೆ ಅಂತ ಹೇಳ್ಕೊಂಡು ಸೂರ್ಯ ಹೇಳ್ತಿರುವಾಗ ಮೀನಾ ಅವನ್ನ ಹಿಡ್ಕೊಂಡಿರ್ತಾಳೆ. ಆಗ ಸೂರ್ಯ, ಬಿಡೆ ನನ್ನ ಅಂತ ಹೇಳಿ
ಸೂರ್ಯ ಮೀನಿನ ಕೈನ ಬಿಡಿಸ್ಕೊಬಿಡ್ತಾನೆ. ಏನೋ ನಿನ್ಗೇನಾದ್ರೂ ಹುಚ್ಚಿಡ್ತಿದ್ಯೇನೋ ಅಂತ ಶಾಂತಿ ಕೇಳ್ತಿರೋವಾಗ, ಸಕ್ಕರೆ ನೀನು ನನ್ನ ದೇವ್ರು ಸಕ್ಕರೆ, ನೀನು ಅಪ್ಪಯ್ಯ ಹೇಳಿದ ಮಾತನ್ನ ಕೇಳೋದಿಲ್ಲ, ಆದ್ರೆ ಅಪ್ಪಯ್ಯನ ಮಾತನ್ನ ನೀನು ಯಾವತ್ತೂ ಮೀರೋದು ಇಲ್ಲ. ಏನೇ ಇದ್ರು ನೀನು ಅಪ್ಪಯ್ಯನ ಮಾತನ್ನ ಕೇಳ್ತೀಯ ಅಲ್ವಾ ಸಕ್ಕರೆ, ನೀನ್ ನನ್ನ ದೇವ್ರು ಸಕ್ಕರೆ ಅಂತ ಸೂರ್ಯ ಶಾಂತಿ ಮುಂದೆ ಕೈ ಮುಗ್ದು ಹೇಳ್ತಿರ್ತಾನೆ. ನಂತರ ಇಲ್ಲೇ ಎಲ್ಲೋ ಇತ್ತಲ್ಲ ಅಂತ ಸೂರ್ಯ ಏನ ಹುಡುಕ್ತಾ ಎಲ್ಲಾ ಕಡೆ ಓಡಾಡ್ತಿರೋವಾಗ, ಏನ್ ಹುಡುಕ್ತಾ ಇದ್ದೀರಾ ರೀ ಅಂತ ಮೀನಾ ಕೇಳ್ತಾಳೆ. ನಾನೇನಾದ್ರೂ ಹುಡ್ಕೋತೀನಿ, ನಿನ್ಗೇನೆ ಹೋಗಿ ಆ ಕಡೆ ಅಂತ ಹೇಳಿ ಸೂರ್ಯ ಮೀನಿನ ಮೇಲೆ ರೇಗಾಡ್ತಾನೆ. ನಂತರ ಹಾಗೆ ರಂಗೋಲಿ ಪುಡಿನ ಎತ್ಕೊಂಡು ಬಂದು ನೆಲದ ಮೇಲೆ ಒಂದು ಗೆರೆ ಎಳಿತಾನೆ. ಏನೋ ಇದು ನಡ್ಮನೇಲಿ ಗೆರೆ ಎಳಿತಿದ್ಯಲ್ಲೋ, ಏನೋ ಆಗಿದೆ ನಿನ್ಗೆ ಅಂತ ಶಾಂತಿ ಸೂರ್ಯನಿಗೆ ಬೈತಿರ್ತಾಳೆ. ಅದು ಗೆರೆ ಎಳಿತಿದ್ದೀನಿ ಸಕ್ಕರೆ ಅಂತ ಸೂರ್ಯ ಹೇಳಿದಾಗ, ಏನಿದು ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ಶಾಂತಿ ನೋಡ್ತಿರ್ತಾಳೆ. ಏನೇ ಆಗಿದೆ ನಿನ್ ಗಂಡನ್ಗೆ, ಯಾಕೆ ಹಿಂಗಾಡ್ತಾವನೆ ಅಂತ ಶಾಂತಿ ಕೇಳ್ತಿರೋವಾಗ, ಸಕ್ಕರೆ ಅಮ್ಮನವ್ರೆ, ಸಕ್ಕರೆ ದೇವತೆ ನಾನು ಹಾಕಿರೋ ಈ ಗೆರೆನ ದಾಟಿ ಅಂತ ಸೂರ್ಯ ಹೇಳ್ತಿರೋವಾಗ, ಇವನ್ಗೇನೋ ಆಗಿದೆ ಹೋಗೋ ಆ ಕಡೆ ಅಂತ ಹೇಳಿ ಶಾಂತಿ ಬೈತಿರ್ತಾಳೆ. ಅಯ್ಯೋ ತಾಯಿ ದೇವ್ರು ಬರ್ರಿ ಇಲ್ಲಿ ಅಂತ ಹೇಳಿ ಬಲವಂತವಾಗಿ ಶಾಂತಿನ ಮತ್ತೆ ಹೇಳ್ಕೊಂಡು ಬರ್ತಾನೆ ಸೂರ್ಯ. ನನ್ನ ಬಿಡೋ ಅಂತ ಶಾಂತಿ ಕೇಳ್ತಿದ್ರು ಕೂಡ ಸೂರ್ಯ ಬಿಡದೆ ಶಾಂತಿ ಕೈನ ಗಟ್ಟಿಯಾಗಿ ಹಿಡಿದು ಎಳಿತಿರ್ತಾನೆ. ನಂತರ ರೀ ಬನ್ರಿ ಇಲ್ಲಿ ನೋಡ್ರಿ ಇವನ್ನ ಅಂತ ಹೇಳಿ ಶಾಂತಿ ಕರಿತಿರೋವಾಗ, ಈ ಕಡೆ ಮೀನಾ, ರೀ ಬಿಡ್ರಿ ಅವ್ರನ್ನ ಯಾಕ್ರಿ ಆ ರೀತಿ ಮಾಡ್ತಿದ್ದೀರಾ ಅಂತ ಮೀನಾ ಹೇಳ್ತಿರ್ತಾಳೆ. ನಂತರ ಇವರೆಲ್ಲ ಕಿರ್ಚಾಡೋ ಸೌಂಡ್ಗೆ ರಂಗನಾಥ್ ಅವರು ಏನಾಯ್ತು ಅಂತ ಆಚೆಗೆ ಬಂದು ನೋಡ್ತಿರೋವಾಗ, ಸೂರ್ಯ ಶಾಂತಿ ಕೈನ ಹಿಡ್ಕೊಂಡು ಎಳಿತಿರ್ತಾನೆ. ಸೂರ್ಯ ಏನೋ ಆಗಿದೆ ನಿನ್ಗೆ ಅಂತ ರಂಗನಾಥ್ ಅವ್ರು ರೇಗಾಡ್ದಾಗ, ಸೂರ್ಯ ಶಾಂತಿ ಕೈನ ಬಿಟ್ಟು ಹೋಗಿ ದೂರದಲ್ಲಿ ನಿಂತ್ಕೊಬಿಡ್ತಾನೆ. ನಂತರ ಏನೋ ಇದು ಕುಡ್ಕೊಂಡು ಬಂದಿದ್ದೀನೋ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅಪ್ಪಯ್ಯ ಒಂದೇ ಒಂಚೂರು ಅಷ್ಟೇ ಅಪ್ಪಯ್ಯ ಅಂತ ಹೇಳಿ, ದೇವತೆ ಸಕ್ಕರೆ ಅವರೇ ಒಂದೇ ಒಂದ್ಸಲಿ ಬನ್ನಿ ಈ ಗೆರೆ ದಾಟ್ಬಿಡಿ ಅಂತ ಸೂರ್ಯ ಹೇಳ್ತಿರೋವಾಗ, ರಂಗನಾಥ್ ಅವರು ಏನದು ಗೆರೆ ಅಂತ ನೋಡ್ತಿರ್ತಾರೆ. ಆಗ ಶಾಂತಿ, ರೀ ನೋಡ್ರಿ ನಿಮ್ಮ ಮಗನ್ನ ಕಂಟು ಪೂರ್ತಿ ಕುಡ್ಕೊಂಡು ಬಂದು ಏನು ಅವತಾರ ಮಾಡ್ತಿದ್ದಾನೆ ಅಂತ ನೀವೇ ನೋಡಿ, ಇಷ್ಟೊತ್ತು ದೇವತೆ ಅಂತ ಅನ್ಕೊಂಡು ನನ್ನ ಕೈ ಹಿಡ್ಕೊಂಡು ಸುತ್ತಾಡಿಸ್ಬಿಟ್ಟ, ಕೈ ಹಿಡ್ಕೊಂಡು ಬಿಡ್ತಾನೆ ಇರಲಿಲ್ಲ, ನೀವು ಬಂದಿದ್ದಕ್ಕೆ ಅವ್ನು ಸುಮ್ಮನೆ ಆಗಿದ್ದು ಅಂತ ಶಾಂತಿ ಹೇಳ್ತಿರುವಾಗ, ಸೂರ್ಯ ಏನೋ ಇದಲ್ಲ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆವಾಗ ಈ ಥರ ಕುಡ್ಕೊಂಡು ಬರ್ತಾನೆ, ಆದರೆ ಇವತ್ತು ಯಾಕೋ ಜಾಸ್ತಿನೇ ಕುಡಿದ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ, ತುಂಬ ವಿಚಿತ್ರವಾಗಿ ನಡ್ಕೋತಾ ಇದ್ದಾನ್ರಿ ಅಂತ ಶಾಂತಿ ರಂಗನಾಥ್ ಅವ್ರ ಹತ್ರ ಹೇಳ್ತಿರ್ತಾಳೆ. ಯಾಕಪ್ಪ ಸೂರ್ಯ ಯಾಕೋ ಹೀಗೆ ಮಾಡ್ತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಿರೋವಾಗ, ಅಪ್ಪಯ್ಯ ನನಗೇನು ಆಗಿಲ್ಲ ಅಪ್ಪಯ್ಯ, ಇಲ್ಲಿ ಹಾಕಿದನಲ್ಲ ಈ ಗೆರೆ ಕೋಟೆ ಇದ್ದಂಗೆ ಅದು, ಇದನ್ನ ದಾಟೋದಕ್ಕೆ ಹೇಳಪ್ಪಯ್ಯ ನೀನು ಸಕ್ಕರೆಗೆ, ಆಮೇಲೆ ತಕ್ಷಣ ಆ ಕೋಟೆನ ದಾಟ್ಬೇಡ ಅಂತ ಕೂಡ ಹೇಳು ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಿರೋವಾಗ, ಏನೋ ಮಾತಾಡ್ತಿದ್ಯಾ, ಒಂದ್ಸಲ ದಾಟು ಅಂತ ಹೇಳ್ತೀಯ, ಇನ್ನೊಂದ್ಸಲ ದಾಟ್ಬೇಡ ಅಂತ ಹೇಳು ಅಂತ ಹೇಳ್ತಿದ್ಯಲ್ಲ, ಬೇಡದೇ ಇರೋ ಕೆಲಸ ಯಾಕಪ್ಪ ಇವಾಗ ಅಂತ ರಂಗನಾಥ್ ಅವ್ರು ಕೇಳ್ತಿರ್ತಾರೆ. ಅಪ್ಪಯ್ಯ ನೀನು ಹೇಳು ಅಪ್ಪಯ್ಯ, ನನಗೋಸ್ಕರ ಒಂದೇ ಒಂದ್ಸಲ ಸಕ್ಕರೆ ಹತ್ರ ಹೇಳಪ್ಪಯ್ಯ, ಮೊದಲು ದಾಟಕ್ಕೆ ಹೇಳು, ದಾಟಿದ್ದಂಗೆನೆ ಬೇಡ ಅಂತ ಹೇಳಪ್ಪಯ್ಯ ಅಂತ ಸೂರ್ಯ ಕೇಳ್ಕೊತಿರ್ತಾನೆ. ನಂತರ ಸಕ್ಕರೆ ನೀನು ಈ ಕೋಟೆನ ದಾಟು ಅಪ್ಪಯ್ಯ, ನೀನು ಹಾಗೆ ದಾಟ್ಬೇಡ ಅಂತ ಹೇಳಪ್ಪಯ್ಯ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಸೂರ್ಯನ ಪರಿಸ್ಥಿತಿ ನೋಡಿ ರಂಗನಾಥ್ ಅವ್ರು ತಲೆ ಚಿಚ್ಕೋತಿರ್ತಾರೆ. ಅಪ್ಪಯ್ಯ ನಾನು ವಿಷಯನ ಆಮೇಲೆ ಹೇಳ್ತೀನಿ, ನೀನು ಸುಮ್ಮನೆ ಹೂ ಅನ್ನು, ಒಂದೇ ಒಂದ್ಸಲ ನನಗೋಸ್ಕರ ಸಕ್ಕರೆ ಹತ್ರ ಹೇಳಪ್ಪಯ್ಯ, ಸಕ್ಕರೆ ತಾಯಿ ದೇವರು ನೀವು ಬನ್ನಿ ಅಂತ ಸೂರ್ಯ ಹೇಳ್ತಿರೋವಾಗ, ಅಯ್ಯೋ ಇವನ್ ಕಾಟನ ತಡೆಯೋದಕ್ಕಾಗ್ತಿಲ್ವಲ್ಲ ಅಂತ ಹೇಳಿ ಶಾಂತಿ ಆ ಗೆರೆನ ದಾಟೋದಕ್ಕೆ ಹೋಗ್ತಾಳೆ. ಆಗ ರಂಗನಾಥ್ ಅವರು ದಾಟ್ಬಿಡ ಕಣೆ ಶಾಂತಿ ಅಂತ ಹೇಳಿ ತಕ್ಷಣ ಶಾಂತಿ ಸುಮ್ಮನಾಗಿ ನಿಂತ್ಕೊಬಿಡ್ತಾಳೆ. ಅದನ್ನ ನೋಡಿ ಸೂರ್ಯ ಸೂಪರ್ ಅಪ್ಪಯ್ಯ ಸೂಪರ್ ಸಕ್ಕರೆ ಅಂತ ಹೇಳಿ ಚಪ್ಪಾಳೆ ತಡ್ತಿರ್ತಾರೆ. ನಂತರ ನೋಡ್ದೇನೆ ನೋಡು, ಅಪ್ಪಯ್ಯ ಹೇಳ್ತಿದ್ದು ಒಂದೇ ಒಂದು ಮಾತಿಗೆ ಸಕ್ಕರೆ ಗೆರೆನೇ ದಾಟ್ಲಿಲ್ಲ, ಗಂಡನ ಮಾತನ್ನ ಮೀರ್ಲಿಲ್ಲ, ಆದ್ರೆ ನೀನ್ ಹಾಗಲ್ಲ ಕಣೆ, ನನ್ನ ಮಾತನ್ನ ಒಂಚೂರು ಕೇಳೋದಿಲ್ಲ, ಕೇಳಬಾರ್ದು ಅಂತಾನೆ ಡಿಸೈಡ್ ಮಾಡ್ಬಿಟ್ಟಿದ್ಯಾ. ನಮ್ಮ ಸಕ್ಕರೆ ಬೇರೆಯವ್ರು ಯಾರ ಮಾತನ್ನು ಕೇಳೋದಿಲ್ಲ, ಆದ್ರೆ ಅಪ್ಪಯ್ಯ ಹೇಳಿದ ಮಾತನ್ನ ಅವ್ರು ಯಾವತ್ತೂ ಮೀರೋದೇ ಇಲ್ಲ ಅಲ್ವೇನಪ್ಪಯ್ಯ, ನಾನು ಹೇಳಿದ್ ನಿಜ ತಾನೆ ಅಂತ ಸೂರ್ಯ ಹೇಳ್ತಿರೋವಾಗ, ಮೀನಾ ಏನಮ್ಮ ಇದು, ಯಾಕೆ ಇವ್ನಿಗೆಲ್ಲ ಆಡ್ತಿದ್ದಾನೆ, ನನಗೆ ಬರ್ತಿರೋ ಕೋಪಕ್ಕೆ ಅವ್ನು ಹಂಗೆ ಚೆಚ್ಚಾಕ್ಬಿಡ್ಬೇಕು ಅನ್ನೋಷ್ಟು ಸಿಟ್ಟು ಬರ್ತಿದ್ಯಮ್ಮ, ಆದ್ರೆ ಕುಡ್ದಿರೋರ ಹತ್ರ ಮಾತಾಡಿ ಏನು ಪ್ರಯೋಜನ ಹೇಳು, ಅವ್ನ ತಲೆಗಂತೂ ಹೋಗೋದಿಲ್ಲ ಅದು, ಅವ್ನ ಊಟ ಮಾಡಿ ಮಲ್ಗೋದಕ್ಕೆ ಹೇಳಮ್ಮ ಅಂತ ಹೇಳಿ ರಂಗನಾಥ್ ಅವ್ರು ಕೋಪ ಮಾಡ್ಕೊಂಡು ಹೇಳಿದಾಗ, ಅಪ್ಪಯ್ಯ ನೀನೇನ್ ಬೇಕಾದ್ರೂ ಬೈಯಪ್ಪಯ್ಯ, ಬೇಕಾದ್ರೆ ನನ್ ಕೊಡಿ, ಆದ್ರೆ ಸಕ್ಕರೆ ನೀನ್ ಹೇಳಿದ ಮಾತನ್ನ ಕೇಳ್ತಾರ ಅಲ್ವಾ ಅಪ್ಪಯ್ಯ, ಹೆಂಡತಿ ಅಂದ್ರೆ ಹಂಗೆ ಇರಬೇಕು, ಗಂಡ ಹೇಳಿದ್ರೆ ಹೆಂಡತಿ ಕೇಳಬೇಕು ಅಲ್ವಾ ಅಪ್ಪಯ್ಯ ಅಂತ ಹೇಳಿ, ಸಕ್ಕರೆ ಅಮ್ಮನವ್ರೆ ನೀವು ನನ್ನ ದೇವ್ರು, ನೀವು ನನ್ನ ತಾಯಿ ದೇವ್ರು ಅಂತ ಹೇಳಿ ಸೂರ್ಯ ಹೋಗಿ ಶಾಂತಿ ಕಾಲಿಗೆ ಬೀಳ್ತಾನೆ. ನಂತರ ಚೀತು ನಾನೊಬ್ಬ ಮಗ್ನ ಅಂತ ಸೂರ್ಯ ಅವನ್ಗವನೇ ಬೈಕೋತಿರುವಾಗ, ಏನಾಗಿದೆ ಅವನಿಗೆ ಅಂತ ಶಾಂತಿ ಆಶ್ಚರ್ಯದಿಂದ ನೋಡ್ತಿರ್ತಾಳೆ. ನಂತರ ಎಲ್ಲ ನನ್ನ ಹಣೆ ಬರ, ಎಲ್ಲ ನನ್ನ ಕರ್ಮ ಅಂತ ಸೂರ್ಯ ಅನ್ಕೋತಿರುವಾಗ, ಏನೋ ಆಗಿದೆ ನಿನ್ಗೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಪ್ಪಯ್ಯ ಇಂಥ ಒಂದು ಗತಿ ಬಂದ್ಮೇಲೆ ನನ್ಗೆ ಇನ್ನೇನಾಗ್ಬೇಕು ಹೇಳು ಅಂತ ಅನ್ಕೊಂಡು, ಅಪ್ಪ ದೇವ್ರೆ ನನ್ನ ಬಿಡು, ನಮ್ಮಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳಪ್ಪ, ಕಾಪಾಡಪ್ಪ ಅವ್ರನ್ನ ಅಂತ ಹೇಳ್ಕೊಂಡು ಸೂರ್ಯ ತುಡಾಡ್ಕೊಂಡು ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ನಂತರ ಸೂರ್ಯನ ಎತ್ತಿ ರಂಗನಾಥ್ ಅವ್ರು ಸೋಫಾ ಮೇಲೆ ಕೂರಿಸ್ತಾರೆ. ಆಗ ಶಾಂತಿ ಚೆನ್ನಾಗಿದೆ ಕಣೆ, ನೀನ್ ಬಂದು ಇವನ್ನ ಬದಲಾಯಿಸ್ದೆ ಅಂತ ಇವ್ರ ಮಾತಿಗೆ ಮುಂಚೆ ಹೇಳ್ತಿದ್ರು, ಆದ್ರೆ ನೋಡೆ ಹೇಗ್ ಮಾಡಿಟ್ಟಿದ್ಯಾ ನೋಡಿ ಅವ್ನ ಇನ್ನೂ ದಿನ ಕುಡ್ಕೊಂಡೇ ಬರ್ತಿದ್ದಾನಲ್ಲೇ, ಎಲ್ಲ ನೀನ್ ಇಷ್ಟಪಟ್ಟಂಗೆ ನಡೀತಾ ಇದೆ ಅಲ್ವೇನೆ ಅಂತ ಶಾಂತಿ ಮೀನಿನ ಮೇಲೆ ರೇಗಾಡ್ತಾಳೆ. ನಂತರ ಶಾಂತಿ ಸಾಕು ಬಾರೆ ಮಲ್ಕೋಬಾರೆ ಅಂತ ರಂಗನಾಥ್ ಅವ್ರು ಶಾಂತಿನ ಕರೆದಾಗ, ಶಾಂತಿ ಅಲ್ಲಿಂದ ಏನು ಮಾತಾಡದೆ ಹಾಗೆ ಹೊರಟೋಗ್ಬಿಡ್ತಾಳೆ. ನಂತರ ಸೂರ್ಯ ನೋಡು ಅಪ್ಪಯ್ಯ ಕರೆದಿದ ತಕ್ಷಣ ಸಕ್ಕರೆ ಹಿಂದೆ ಹೆಂಗ್ ಹೊರಟೋದ್ರು ಅಂತ, ಇದನ್ನೇ ಕಣೆ ಹೇಳೋದು ಗಂಡನ ಮಾತು ಕೇಳೋ ಹೆಂಡತಿ ಅಂತ, ಆದ್ರೆ ನನಗೆ ಸಿಕ್ಕಿರೋ ನೀನು ನನ್ನ ಮಾತು ಕೇಳೋದೇ ಇಲ್ಲ, ನಾನೇನೇ ಹೇಳಿದ್ರು ಅದನ್ನ ಅರ್ಥ ಕೂಡ ಮಾಡ್ಕೊಳ್ಳೋದಿಲ್ಲ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ರೀ ನೀವಿರೋ ಪರಿಸ್ಥಿತಿ ನಾನು ನಿಮ್ಗೆ ಏನು ಹೇಳಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಮೀನಾ ಹೇಳ್ತಿರೋವಾಗ, ಅರ್ಥ ಆಗೋದಿಲ್ವಾ ಯಾಕೆ ನಾನೇನು ಕುಡ್ಕೋಣ ಅಂತ ಸೂರ್ಯ ಕೇಳ್ತಾನೆ. ಇದನ್ನ ನಾನು ಬೇರೆ ಬಾಯ್ಬಿಟ್ಟು ಹೇಳ್ಬೇಕಾ, ಕುಡ್ಕೊಂಡು ಬಂದ್ಮೇಲೆ ಅವನ್ನ ಕುಡ್ಕೊಂತಾನೆ ಹೇಳೋದು ಎಲ್ರು ಅಂತ ಮೀನಾ ಹೇಳ್ತಾಳೆ. ಕುಡ್ದಿರೋರೆಲ್ಲ ಕುಡ್ಕರ್ ಆಗೋದಿಲ್ಲ ಕಣೆ, ಹೆಂಡತಿ ನನ್ನ ಮಾತು ಕೇಳಿಲ್ವಲ್ಲ ಅಂತ ನಂತರ ಟೆನ್ಷನಲ್ಲಿ ಕುಡಿಯೋ ಗಂಡಸರುಗಳೇ ಜಾಸ್ತಿ, ಅದೆಲ್ಲ ಗೊತ್ತಿರೇ ನಿನ್ಗೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಇವಾಗ ನಿಮ್ಮ ಹತ್ರ ನಾನು ಏನನ್ನು ಹೇಳಿ ಅರ್ಥ ಮಾಡಿಸೋದಕ್ಕಾಗೋದಿಲ್ಲ, ನಿಮ್ಗೆ ಊಟ
ಬೇಕಿದ್ರೆ ಎತ್ತಿಟ್ಟಿರ್ತೀನಿ, ಹಸುವಾದ್ರೆ ಬಂದು ಊಟ ಮಾಡಿ ಅಂತ ಹೇಳಿ ಮೀನಾ ಕೋಪ ಮಾಡ್ಕೊಂಡು ದಿಂಬನ್ನ ಎತ್ಕೊಂಡು ಆಚೆ ಮಲ್ಕೋತೀನಿ ಅಂತ ಹೋಗ್ತಿರ್ತಾಳೆ. ಎಲ್ಗೆ ಹೋಗ್ತಾ ಇದೆಯಾ, ನಿಂತ್ಕೊಳೆ, ನೋಡು ಕರಿತಾ ಇದ್ರು ಹೋಗ್ತಾನೆ ಇದೆಯಲ್ಲ, ಯಾಕೆ ಹೇಳೋ, ನಿನಗೆ ಗಂಡನ ಮಾತು ಕೇಳಿ ಅಭ್ಯಾಸನೇ ಇಲ್ವಲ್ಲ, ಪರವಾಗಿಲ್ಲ ಬಿಡು, ಆದ್ರೂ ನಾನು ಹಾಕಿರೋ ಗೆರೆನ ದಾಟಿ ಹೋಗ್ತಿದ್ಯಾ ನೀನು, ಇರ್ಲಿ ಪರವಾಗಿಲ್ಲ ಅಂತ ಸೂರ್ಯ ಹೇಳ್ತಿರೋವಾಗ, ಏನೋ ಅದು ಅವಾಗಿಂದ ನೋಡ್ತಾನೆ ಇದ್ದೀನಿ, ಕಿರ್ಚಾಡ್ತಾನೆ ಇದೆಯಲ್ಲೋ, ಏನೋ ನಿಂದು ಅಂತ ಮನೋಜ ಅಲ್ಲಿಗೆ ಬರ್ತಾನೆ. ನಾನು ಮಾತಾಡ್ತಾ ಇರೋದು ನಿನ್ ಕಿರ್ಚಾಡ್ದಂಗೆ ಅನ್ನಿಸ್ತಿದ್ಯೇನೋ ಪೆಂಗಿ ಅಂತ ಸೂರ್ಯ ಹೇಳ್ತಿರೋವಾಗ, ಓ ಚೆನ್ನಾಗಿ ಫುಲ್ ಟೈಟ್ ಆಗಿ ಕೊಡ್ಕೊಂಡು ಬಂದಿದ್ಯಾ ಅಂತ ಅನ್ಸುತ್ತೆ, ಅದಕ್ಕೆ ಈ ರೀತಿ ಎಲ್ಲ ಎಗ್ರಾಡ್ತಿರೋದು ಅಂತ ಮನೋಜ ಕೇಳ್ತಾನೆ. ಹೌದು ಕಣೋ ಪೆಂಗಿ, ಕುಡ್ತಿದ್ದೀನಿ ಏನಿವಾಗ, ಹೌದು ಪೌಡ್ರ್ ಎಲ್ಲೋ ಅಂತ ಸೂರ್ಯ ಕೇಳಿದಾಗ, ಅದನ್ನ ಯಾಕೋ ಕೇಳ್ತಿದ್ಯಾ ಅಂತ ಮನೋಜ ಕೇಳ್ತಾನೆ. ಮೊದಲು ಆ ಪೌಡ್ರನ್ನ ಕರ್ಕೊಂಡು ಬರೋಗೋ ಅಂತ ಸೂರ್ಯ ಹೇಳಿದಾಗ, ಯಾಕೋ ಅಂತ ಮನೋಜ ಕೇಳ್ತಾನೆ. ನಾನು ಈ ಗೆರೆನ ದಾಟ ಕೇಳ್ತೀನಿ, ನೀನು ಆ ಗೆರೆನ ದಾಟಬೇಡ ಅಂತ ಹೇಳು, ಆ ಪೌಡ್ರ್ ನೀನು ಹೇಳೋದನ್ನ ಕೇಳುತ್ತಾ ಅಂತ ನೋಡಬೇಕು, ಹೋಗೋ ಕರ್ಕೊಂಡು ಬಾ ಅಂತ ಸೂರ್ಯ ಹೇಳ್ತಾನೆ. ಲೋ ನಿನಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವೇನೋ, ಏನೋ ನಿಂದು ಸಮಸ್ಯೆ, ಏನಾಗಿದೆಯೋ ನಿನಗೆ ಅಂತ ಮನೋಜ ಕೇಳ್ತಿರುವಾಗ, ಅಯ್ಯೋ ಬೇರೆಯವ್ರು ಹೆಂಡ್ತಿರಲ್ಲ ಅವ್ರ ಗಂಡದ್ರ ಮಾತನ್ನ ಕೇಳ್ತಾರ ಕಣೋ, ಆದ್ರೆ ನನ್ನ ಹೆಂಡ್ತಿ ನನ್ನ ಮಾತನ್ನ ಕೇಳೋದಿಲ್ಲ ಅಂತ ಸೂರ್ಯ ಹೇಳ್ತಿರೋವಾಗ, ಲೋ ಸೂರ್ಯ ಇನ್ನೂ ನಿಮ್ಮ ಜಗಳ ಮುಗ್ದಿಲ್ವೇನೋ ಅಂತ ಮನೋಜ ಕೇಳ್ತಾನೆ. ಹೆಂಗ್ ಮುಗಿಯುತ್ತೋ, ನನ್ಗೆ ಇಷ್ಟ ಆಗದೆ ಇರೋ ಒಬ್ಬನಿಗೆ ಇವಳು ತಂಗಿನ ಮದುವೆ ಮಾಡ್ಕೊಡ್ಬೇಕಂತೆ, ಅದನ್ನ ನಾನು ಒಪ್ಕೋಬೇಕಂತೆ ಅಂತ ಸೂರ್ಯ ಹೇಳ್ತಿರೋವಾಗ, ನೋಡೋ ಅವ್ರ ಕಣ್ಣಿಗೆ ಅವ್ನು ಒಳ್ಳೆಯವನ ಕಾಣಿಸಿರ್ತಾನೆ, ಅದಕ್ಕೆ ಅವರು ಮದುವೆ ಮಾಡ್ಕೊಡ್ಬೇಕು ಅಂತಿದ್ದಾರೆ, ಅದನ್ನ ನೀನು ಯಾಕೋ ತಡಿತಿದ್ಯಾ ಅಂತ ಮನೋಜ ಕೇಳ್ತಿರೋವಾಗ, ನೀನು ಅರ್ಥ ಮಾಡ್ಕೊಳ್ದೆ ಮಾತಾಡ್ಬಿಡ ಕಣೋ, ನಾನು ಯಾಕೆ ಬೇಡ ಅಂತ ಹೇಳ್ತಿದ್ದೀನಿ ಅಂತ ನಿನ್ಗೇನಾದ್ರೂ ಗೊತ್ತೇನೋ, ಅದು ನಿನ್ಗೇನೋ ಅರ್ಥ ಆಗ್ತಿಲ್ಲ, ಸುಮ್ಮನಿರು ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಮನೋಜ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಅರ್ಥ ಆಯ್ತು ಕಣೋ, ಇವಾಗ ಅರ್ಥ ಆಯ್ತು ನನಗೆ, ನಾನು ಇದ್ರ ಬಗ್ಗೆ ಎಲ್ಲ ಕೇಳ್ಪಟ್ಟಿದ್ದೀನಿ ಅಂತ ಮನೋಜ ಹೇಳ್ತಿರುವಾಗ, ಏನೋ ಅದು ಅಂತ ಸೂರ್ಯ ಕೇಳ್ತಾನೆ. ಆವಾಗಿನ ಕಾಲದಲ್ಲಿ ಅಕ್ಕ ತಂಗಿನ ಇಬ್ಬರನ್ನು ಒಬ್ಬನೇ ಮದುವೆ ಆಗ್ತಿದ್ನಂತಲ್ಲ, ಅದೇ ತರ ನಿನ್ಗೂ ಏನಾದರೂ ಆಸೆ ಇದೆಯೇನೋ ಅಂತ ಮನೋಜ ಕೇಳಿದಾಗ ಸೂರ್ಯನ್ಗೆ ಅದರಿಂದ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಹಾಗೆ ಮುಷ್ಟಿನ ಬಿಗಿ ಹಿಡ್ಕೊಂಡು ಮನೋಜನ್ ಮೂತಿಗೆ ಒಂದು ಗುದ್ದು ಗುದ್ದುತ್ತಾನೆ. ಆಗ ಸೂರ್ಯ ಕೊಟ್ಟು ಏಟಿಗೆ ಮನೋಜನ್ ಬೈ ಊದ್ಕೊಂಡು ಮನೋಜ ಕೆಳಗಡೆ ಬಿದ್ದು ಅಮ್ಮ ಅಮ್ಮ ಅಂತ ಒದ್ದಾಡ್ತಿರ್ತಾನೆ. ಈ ಕಡೆ ಬೆಳಗ್ಗೆನೆ ಮೀನಾ ಹೂ ಕಟ್ತಾ ಕೂತ್ಕೊಂಡು ರಾತ್ರಿ ಸೂರ್ಯ ನಡ್ಕೊಂಡಿದ್ದ ರೀತಿ ಬಗ್ಗೆನೇ ನೆನೆಸ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ರಂಗನಾಥ್ ಅವ್ರು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಮೀನಾ ಅಂತ ರಂಗನಾಥ್ ಅವ್ರು ಕರೆದಾಗ, ಮವ ಕಾಫಿ ತಗೊಂಡ್ ಬರ್ತೀನಿ ಇರಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಇರ್ಲಿ ಪರವಾಗಿಲ್ಲ ಕೂತ್ಕೊಳ್ಳಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೌದು ಸೂರ್ಯ ಇಲ್ಲಮ್ಮ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಆಚೆ ಗಾರ್ಡನ್ ಅಲ್ಲಿ ಧರ್ಮವ ಅಂತ ಮೀನಾ ಹೇಳ್ತಾಳೆ. ಅಲ್ಲಮ್ಮ ಅವ್ನು ಸ್ವಲ್ಪ ದಿವಸ ಸರಿ ಇದ್ದ, ಮತ್ತೆ ಯಾಕಮ್ಮ ಹಂಗೆ ಆಡ್ತಿದ್ದಾನಲ್ಲ, ಸ್ವಲ್ಪ ದಿವಸದಿಂದ ನಾನು ನೋಡ್ತಾನೆ ಇದ್ದೀನಿ, ನೀವಿಬ್ರು ಮೊದ್ಲಿನ ತರ ಮಾತಾಡ್ತಾನೆ ಇಲ್ಲ, ಯಾಕಮ್ಮ ಏನಾದರೂ ಆಯ್ತಾ ಅಂತ ರಂಗನಾಥ್ ಅವ್ರು ಕೇಳಿದಾಗ ಮೀನಾ ಏನು ಹೇಳಿದೆ ಹಾಗೆ ಕೂತ್ಕೊಂಡಿರ್ತಾಳೆ. ನೋಡಮ್ಮ, ನನ್ನಿಂದ ಏನಾದರೂ ಪರಿಹಾರ ಕೊಡೋದಾಗಿದ್ರೆ ನಾನು ಖಂಡಿತವಾಗ್ಲೂ ಪರಿಹಾರ ಹೇಳ್ತೀನಿ, ಅದೇನು ಅಂತ ನನ್ಗೆ ಹೇಳಮ್ಮ, ಅಥವಾ ನನ್ನ ಹತ್ರ ಏನು ಹೇಳ್ಬಾರ್ದು ಅಂತ ಇದ್ರೆ ಪರವಾಗಿಲ್ಲ ಬಿಡಮ್ಮ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಅಯ್ಯೋ ಹಾಗೇನಿಲ್ಲಮ್ಮವ, ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಸಮಸ್ಯೆ ಇಲ್ಲಮ್ಮವ, ನನ್ನ ತಂಗಿ ಕನಕನ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಸಮಸ್ಯೆ ಬಂದಿರೋದು ಅಂತ ಮೀನಾ ಹೇಳ್ತಿರ್ತಾಳೆ. ಕನಕನ್ ವಿಷಯನ ಏನಮ್ಮ ಅದು ಅಂತ ರಂಗನಾಥ್ ಅವ್ರು ಕೇಳಿದಾಗ, ಹೌದು ಮವ, ಕನಕ ಒಂದು ಹುಡುಗನ ಲವ್ ಮಾಡ್ತಿದ್ದಾಳೆ ಅಂತ ಮೀನಾ ಹೇಳ್ತಾಳೆ. ಹೌದಾ, ಅದ್ರಲ್ಲಿ ಏನಿದ್ಯಮ್ಮ ತಪ್ಪು ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅದ್ರಲ್ಲೇನು ತೊಂದರೆ ಇಲ್ಲಮ್ಮವ, ಆದ್ರೆ ಅಂತ ಮೀನಾ ಹೇಳ್ತಿರೋವಾಗ, ಆದ್ರೆ ಏನಮ್ಮ ಅವಳಿಗೊಂದು ಹುಡುಗ ಇಷ್ಟ ಆಗಿದ್ದಾನೆ ಅಂತಂದ್ಮೇಲೆ ಆ ಹುಡುಗನ ಜೊತೆ ಮದುವೆ ಮಾಡಿದ್ರೆ ಎಲ್ಲ ಮುಗ್ದೋಯ್ತಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಮವ ಬಂದಿರೋ ಸಮಸ್ಯೆನೇ ಅಲ್ಲಿ ಅಂತ ಮೀನಾ ಹೇಳಿದಾಗ, ಯಾಕಮ್ಮ ಹುಡುಗನ ಮನೆ ಕಡೆ ಏನಾದರೂ ಜಾಸ್ತಿ ದುಡ್ಡು ಕೇಳ್ತಿದಾರಾ ಅಥವಾ ಒಡವೆ ಏನಾದರೂ ಕೇಳ್ತಿದಾರಾ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅದೆಲ್ಲ ಏನೂ ಇಲ್ಲಮ್ಮವ, ಕನಕ ಯಾರನ್ನ ಲವ್ ಮಾಡ್ತಿದ್ದಾಳೆ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ ಅಂತ ಮೀನಾ ಹೇಳ್ತಾಳೆ. ಯಾರಮ್ಮ ಅದು ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅದೇ ಮವ ಟ್ರಾಫಿಕ್ ಪೊಲೀಸು ಅಂತ ಮೀನಾ ಹೇಳಿದಾಗ, ಹೌದಾ ಸರಿ ಅಮ್ಮ, ಅದರಲ್ಲೇನಿದೆ ದೊಡ್ಡ ಸಮಸ್ಯೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅದು ಹಾಗಲ್ಲಮ್ಮವ, ಪೊಲೀಸ್ ಯಾರು ಅಂತಂದ್ರೆ ಇವ್ರ ಜೊತೆ ಯಾವಾಗಲೂ ಒಬ್ಬ ಕಿರಿಕಿರಿ ಮಾಡ್ತಿರ್ತಾನಲ್ಲ ಟ್ರಾಫಿಕ್ ಪೊಲೀಸು, ಅವನೇ ಅಂತ ಮೀನಾ ಹೇಳಿದಾಗ, ಯಾರಮ್ಮ ಸೂರ್ಯನ ಕಾರ್ನೆಲ್ಲ ಹಿಡಿದಿಟ್ಕೊಂಡು ಅವ್ನ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಬೇಕು ಅಂತಿದ್ನಲ್ಲ ಅವನ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಹೌದು ಮಾವ ಅವರೇ ಅಂತ ಮೀನಾ ಹೇಳ್ತಾಳೆ. ಹೌದಮ್ಮ, ಅವತ್ತು ಮನೋಜನ್ನ ಪೊಲೀಸ್ ಸ್ಟೇಷನಲ್ಲಿ ಹಿಡ್ಕೊಂಡಿದ್ದಾಗ ನಾನು ಕೂಡ ಅವನ್ನ ನೋಡಿದ್ದೀನಿ, ಆಗ್ಲೂ ಅಷ್ಟೇ ಅವ್ನು ಸೂರ್ಯನ ಮೇಲೆ ಜಗಳ ಮಾಡ್ತಿದ್ದಂತ ರಂಗನಾಥ್ ಅವ್ರು ಹೇಳ್ತಿರೋವಾಗ, ಹೌದು ಮಾವ ಅದೇ ಇವಾಗ ದೊಡ್ಡ ಸಮಸ್ಯೆ ಆಗಿರೋದು, ಆಲ್ರೆಡಿ ಅವರಿಬ್ಬರ ಮಧ್ಯೆ ಇದೇ ವಿಷಯವಾಗಿ ಜಗಳ ಆಗ್ತಾನೆ ಇರುತ್ತೆ. ನಿಮ್ಮ ಮಗನಿಗೆ ಆ ಟ್ರಾಫಿಕ್ ಪೊಲೀಸ್ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ, ಅದಕ್ಕೆ ಅವನಿಗೆ ಕನಕನ್ಗೆ ಮದುವೆ ಮಾಡ್ಕೊಡ್ಬಾರ್ದು ಅಂತ ಆಟ ಇಟ್ಕೊಂಡಿದ್ದಾರೆ ಮಾವ ಅಂತ ಮೀನಾ ಹೇಳಿದಾಗ, ಓ ಇದಾ ವಿಷಯ, ಹೌದು ಕನಕನ್ಗೆ ಹುಡುಗ ಇಷ್ಟ ಆಗಿದ್ದಾನೆ ತಾನೆ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಹೌದು ಮಾವ ಹುಡುಗನ ತುಂಬಾನೇ ಇಷ್ಟಪಡ್ತಿದ್ದಾಳೆ ಅವಳು ಅಂತ ಮೀನಾ ಹೇಳ್ತಾಳೆ. ಆಗ ಇದಕ್ಕೇನಾದ್ರೂ ಪರಿಹಾರ ಕಂಡುಹಿಡಿಬೇಕಲ್ಲ ಅಂತ ಹೇಳಿ ರಂಗನಾಥ್ ಅವರು ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.